ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ. ಫ್ರೆಂಡ್ಸ್, ನಾನಿವತ್ತು ಸೇವಂತಿಗೆ ಗಿಡಗಳೆಲ್ಲ ಮೊಗ್ಗು ಬಿಡ್ತಾ ಇದೆ. ನಾವೀಗ ಇದಕ್ಕೆ ಪೆಸ್ಟಿಸೈಡ್ ಏನಾದರೂ ಸ್ಪ್ರೇ ಮಾಡಿಲ್ಲ ಅಂದರೆ ಎಲ್ಲ ಮೊಗ್ಗುಗಳು ಹಾಳಾಗಿಬಿಡುತ್ತೆ. ಹಾಗಾಗಿ ನಾನಿವತ್ತು ಒಂದು ಕೆಮಿಕಲ್ ಪೆಸ್ಟಿಸೈಡ್ ಸ್ಪ್ರೇ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಜಿಗಳೆ ಗಿಡ, ನೀರ್ಸೊಣೆ ಗಿಡ, ಸೇವಂತಿಗೆ ಗಿಡ ಎಲ್ಲಕ್ಕೂ ಸ್ಪ್ರೇ ಮಾಡ್ಬೋದು. ನೋಡಿ, ಚೆನ್ನಾಗಿ ಸ್ಪ್ರೇ ಮಾಡ್ಬೋದು. ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದರಲ್ಲಿ ನಾನು ಕೆಲವು ಟಿಪ್ಸ್ಗಳನ್ನು ಹೇಳಿದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಅರ್ಥ ಆಗತ್ತೆ ನಿಮಗೆ. ನೋಡಿ, ನಾನು ಏನು ಸ್ಪ್ರೇ ಮಾಡ್ತೀನಿ ಅಂತ ಹೇಳ್ತೀನಿ. ಮೊಗ್ಗು ಬಿಡಬೇಕಾದ್ರೆ ನಾವು ನಿರ್ಲಕ್ಷ್ಯ ಮಾಡಿದರೆ ಮೊಗ್ಗೆಲ್ಲ ಹಾಳಾಗಿಬಿಡತ್ತೆ. ಹಾಗಾಗಿ ಈಗ ನಾವು ಕೆಮಿಕಲ್ ಸ್ಪ್ರೇ ಮಾಡೋದು ಅಗತ್ಯವಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ನಾನಿಲ್ಲಿ ಇದು 1/4 ಲೀಟ್ರ್ ಬಾಟ್ಲು. ಇಲ್ಲಿ ನೋಡಿ, ಕೆಮಿಕಲ್ ಇದು. ನಾವು ತರಕಾರಿ ಗಿಡಗಳಿಗೆ ಕೆಮಿಕಲ್ ಸ್ಪ್ರೇ ಮಾಡಲ್ಲ ನಾನು, ಆದರೆ ಈ ಸೇವಂತಿಗೆ ಗಿಡಗಳಿಗೆ ಕೆಮಿಕಲ್ ಸ್ಪ್ರೇ ಮಾಡ್ತೀನಿ. ಈಗ ಮಳೆಗಾಲ ಆಗಿರೋದ್ರಿಂದ ಎಪಿಡ್ಸು, ಮಿಲಿಬಗ್ಗು ಎಲ್ಲ ಬರುತ್ತೆ. ಹಾಗಾಗಿ ನೋಡಿ, ಇದು ಮೊನೋಸಿಲ್ ಅಂತ. ನೋಡಿ, ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇದ್ರ ಹಾಕ್ತೀನಿ, ಹೆಸರನ್ನು ಹಾಕ್ತೀನಿ. ನೀವು ಯಾರಾದರೂ ಬೇಕಾದರೆ ತಂದ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಗ್ಲೌಸ್ ಹಾಕ್ಕೊಂಡಿಲ್ಲ. ನೀವು ಬೇಕಾದರೆ ಗ್ಲೌಸ್ ಹಾಕ್ಕೊಳ್ಳಿ ಕೈಗೆ. ನಾನು ಆಮೇಲೆ ಬಿಸಿ ನೀರಲ್ಲಿ ಸೋಪ್ ಹಾಕಿ ಚೆನ್ನಾಗಿ ತೊಳ್ಕೊಳ್ತೀನಿ. ನೋಡಿ, ಇಲ್ಲಿ 1 ಹನಿ ಮಾತ್ರ ಹಾಕ್ತೀನಿ ನಾನು. ಇದು 1/4 ಲೀಟ್ರ್ ಬಾಟ್ಲು. 1 ಹನಿ ಹಾಕಿದರೆ ಸಾಕು ಫ್ರೆಂಡ್ಸ್, ಸಾಕಾಗತ್ತೆ. ಅದು ತುಂಬ ಸ್ಮೆಲ್ ಇರುತ್ತೆ. ಹಾಗಾಗಿ 1 ಹನಿ, ಮತ್ತು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ನೀವು 1 ಲೀಟ್ರ್ ಬಾಟ್ಲಿ ಆದರೆ 2 ಹನಿ ಹಾಕಿ ಸಾಕು. ನಾವು ಮತ್ತೊಂದು ದಿನ ಅದನ್ನು ಸ್ಪ್ರೇ ಮಾಡಿದರೂ ಅಡ್ಡಿಲ್ಲ. ನಾವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಅದನ್ನು ಸ್ಪ್ರೇ ಮಾಡಬೇಕಾಗತ್ತೆ. ಈಗ ಫ್ರೆಂಡ್ಸ್, ಚೆನ್ನಾಗಿ ಆಮೇಲೆ ಅದನ್ನು ಕೈ ತೊಳ್ಕೊಂಡ್ಬಿಡಿ. ಅದು ವಿಷ ಆಗಿರೋದ್ರಿಂದ ಒಳ್ಳೆಯದಲ್ಲ ಅದು. ನೋಡಿ, ಇವೆಲ್ಲ ಮೊಗ್ಗು ಬಿಡ್ತಾ ಇದೆ. ಈಗ ಏನಾದರೂ ಹುಳ ಬಂದು ತಿಂತಲ್ಲ ಅಂದರೆ ನಾವು ಇಷ್ಟು ದಿನ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡತ್ತೆ. ಮತ್ತು ಅದು ಫಂಗಸ್ ಆಗಿ ಕೆಲವು ಮೊಗ್ಗುಗಳ ಹಾಳಾಗಿಬಿಡತ್ತೆ. ಹಾಗಾಗಿ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಚೆನ್ನಾಗಿ ಗಿಡಗಳ ಎಲೆಗಳಿಗೆಲ್ಲ ಚೆನ್ನಾಗಿ ಸ್ಪ್ರೇ ಮಾಡ್ತೀನಿ. ನಾನಿಲ್ಲಿ ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿರೋದ್ರಿಂದ ಇಲ್ಲಿ ಸ್ವಲ್ಪ ಫಾಸ್ಟಾಗಿ ಸ್ಪ್ರೇ ಮಾಡಿದ್ದೀನಿ. ಆದರೆ ನೀವು ನಿಧಾನವಾಗಿ ಎಲ್ಲೂ ಬಿಡದೆ ಎಲ್ಲ ಎಲೆಗಳಿಗೂ ಸ್ಪ್ರೇ ಚೆನ್ನಾಗಿ ಮಾಡಬೇಕಿದನ್ನು, ಮೊಗ್ಗುಗಳಿಗೆಲ್ಲ ನಿಧಾನವಾಗಿ ಮಾಡಿ ಚೆನ್ನಾಗಿ ಸ್ಪ್ರೇ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇದೊಂದು ಇಲ್ಲಿ ನೋಡಿ, ನಾನು ಗೋಡೆ ಸೈಡ್ ಇಟ್ಟಿರೋದ್ರಿಂದ ನೋಡಿ, ಗೋಡೆ ಸೈಡ್ ಇರೋವಂಥ ಗಿಡಗಳು ಯಾವ ರೀತಿ ಸತ್ತು ಹಾಗಾಗತ್ತೆ. ಹಾಗಾಗಿ ನಾವು 15 ದಿನಕ್ಕೊಮ್ಮೆ ಅದನ್ನು ಈ ಕಡೆ ಬಿಸಿಲು ಬರೋ ಜಾಗಕ್ಕೆ ತಿರ್ಸಿ ಇಡಬೇಕು. ಹಾಗೆ ಮಾಡ್ತಾ ಇರಬೇಕು. ಮತ್ತು ಅಲ್ಲಿರೋ ಎಲೆಗಳನ್ನು, ಸತ್ತಿರೋ ಎಲೆಗಳನ್ನೆಲ್ಲ ತೆಗಿಬೇಕು. ಹಾಗಾದರೆ ಮಾತ್ರ ಗಿಡಗಳು ಚೆನ್ನಾಗಿ ಬರುತ್ತೆ. ಅದಿಲ್ಲ ಅಂದರೆ ಫಂಗಸ್ ಆಗಿಬಿಡತ್ತೆ. ನೋಡಿ, ನಾನು ಎಲ್ಲ ಗಿಡಗಳನ್ನು ಹಾಗೆ 15 ದಿವಸಕ್ಕೊಮ್ಮೆ ಎಲ್ಲವನ್ನೂ ತಿರ್ಸಿಡ್ತೀನಿ. ಈ ಕಡೆ ಬಿಸಿಲು ಬರೋ ಜಾಗಕ್ಕೆ, ಬೆಳಕು ಬರೋ ಜಾಗಕ್ಕೆ ಇಡ್ತೀನಿ. ನೋಡಿ, ಚೆನ್ನಾಗಿ ಒಳಗೆಲ್ಲ ಎಲೆಗಳು ಸತ್ತು ಹೋಗಿಬಿಡತ್ತೆ. ಆ ಎಲೆಗಳನ್ನೆಲ್ಲ ತೆಗೆದು ಚೆನ್ನಾಗಿ ಸ್ಪ್ರೇ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇಷ್ಟು ಗಿಡ ಹಣ್ಣಾಗಿಬಿಟ್ಟಿದೆ ಎಲೆಗಳೆಲ್ಲವ. ಆ ಎಲೆ ಇರೋ ಎಲೆಗಳನ್ನೆಲ್ಲ ತೆಗೆದು ಚೆನ್ನಾಗಿ ಸ್ಪ್ರೇ ಮಾಡಬೇಕು ಫ್ರೆಂಡ್ಸ್.
ಅದಿಲ್ಲ ಅಂದರೆ ಅಲ್ಲಿ ಫಂಗಸ್ ಬರುತ್ತೆ. ಮತ್ತು ಅದು ಸ್ವಲ್ಪ ಬಿಡಿಸಿ ಬಿಡಿಸಿ ಇಡಬೇಕು. ಅದಿಲ್ಲ ಅಂದರೆ ಅಲ್ಲಿ ಮತ್ತೆ ಗಿಡಗಳ ಹುಳಗಳೆಲ್ಲ ಅದರೊಳಗೆ ಇದ್ಕೊಂಡು ಗಿಡಗಳನ್ನೆಲ್ಲ ತಿಂದುಬಿಡುತ್ತೆ. ನೋಡಿ ಎಷ್ಟೊಂದು ಹಣ್ಣಾಗಿದೆ ಆ ಎಲೆಗಳು. ಅದಕ್ಕಾಗೆ ಫ್ರೆಂಡ್ಸ್, ನಮ್ಗೆ ಎಷ್ಟು ಕೇರ್ ತಗೊಂಡ್ರೂ ಸಾಕಾಗಲ್ಲ ಇವುಗಳಿಗೆ. ನೋಡಿ ಈಗ ಮತ್ತೆ ಸ್ಪ್ರೇ ಮಾಡ್ತೀನಿ ನಾನು ಇದಕ್ಕೆ. ಫ್ರೆಂಡ್ಸ್ ನೋಡಿ, ನೀರು ಸೋಣೆ ಗಿಡಗಳಿಗೂ ಇದನ್ನು ಸ್ಪ್ರೇ ಮಾಡ್ಬೋದು. ಮತ್ತು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮೊಗ್ಗು ಬಂದಿದೆ. ಇವಕ್ಕೆಲ್ಲ ಚೆನ್ನಾಗಿ ಸ್ಪ್ರೇ ಮಾಡಬೇಕು, ಇಲ್ಲ ಅಂದರೆ ಮೊಗ್ಗುಗಳು ಹಾಳಾಗಿಬಿಡುತ್ತೆ ಫಂಗಸ್ ಆಗಿ. ಗಿಡದ ಒಳಗೆ ಅದನ್ನು ಸ್ಪ್ರೇ ಮಾಡಬೇಕು. ಅದು ಬುಷಿಯಾಗಿರೋದ್ರಿಂದ ಒಳಗಡೆ ಫಂಗಸ್ ಆಗಿಬಿಡತ್ತೆ. ಹಾಗಾಗಿ ನೋಡಿ ಫ್ರೆಂಡ್ಸ್, ಇಲ್ಲಿ ಒಳಗಡೆ ಬೆಳಕು ತಾಗಲ್ಲ, ಹಾಗಾಗಿ ಅಲ್ಲಿ ಬೇಗ ಫಂಗಸ್ ಆಗಿಬಿಡತ್ತೆ. ನಾವು ಅದಕ್ಕೆ ಸ್ವಲ್ಪ ಸ್ಪ್ರೇ ಒಳಗಡೆ ಎಲ್ಲ ಬಿಡಿಸಿ ಬಿಡಿಸಿ ಸ್ಪ್ರೇ ಮಾಡಬೇಕು. ಫ್ರೆಂಡ್ಸ್, ನೀವು ಬೇಕಾದರೆ ಗ್ಲೌಸ್ ಏನಾದರೂ ಹಾಕ್ಕೊಳ್ಳಿ ಕೈಗೆ, ಇಲ್ಲಾಂದರೆ ಪ್ಲಾಸ್ಟಿಕ್ ಕವರ್ನಾದರೂ ಕೈಗೆ ಕಟ್ಕೊಳ್ಳಿ. ನಾನು ಸ್ನಾನಕ್ಕಿಂತ ಮುಂಚೆ ಈ ಕೆಲಸನ ಮಾಡ್ತೀನಿ, ಹಾಗಾಗಿ ನಾನು ಇದು ಮಾಡಲ್ಲ. ಆಮೇಲೆ ಸೋಪ್ ನೀರು ಮತ್ತು ಬಿಸಿ ಬಿಸಿ ನೀರಿನಲ್ಲಿ ಕೈ ತೊಳ್ಕೊಳ್ಬಿಡ್ತೀನಿ. ನೋಡಿ ನೀರು ಸೊಣೆ ಗಿಡಗಳು ನೋಡಿ ಯಾವ ರೀತಿ ಕುಡಿಗಳೆಲ್ಲ ಹುಳ ಆಗಿಬಿಟ್ಟಿದೆ. ಇವಕ್ಕೆ ಚೆನ್ನಾಗಿ ಈಗ ಬಿಸಿಲು ಮಳೆ ಆದಾಗ ಅಲ್ಲಿ ಹುಳಗಳು ಬಂದುಬಿಡತ್ತೆ. ಹಾಗಾಗಿ ಇವಕ್ಕೂ ಎಲ್ಲ ಚೆನ್ನಾಗಿ ಸ್ಪ್ರೇ ಮಾಡಿದರೆ ಈ ರೀತಿ ಗಿಡಗಳು ಹಾಳಾಗಲ್ಲ. 15 ದಿವಸಕ್ಕೊಮ್ಮೆ ಆದರೂ ಇದನ್ನು ಸ್ಪ್ರೇ ಮಾಡಬೇಕು. ಇದು ನೀರು ಸೊಣೆ ಗಿಡಗಳಿಗೆ ಮತ್ತು ಯಾವುದೇ ಪೆಸ್ಟಿಸೈಡ್ ಹೊಡೆದ್ರೂ ಸ್ಪ್ರೇ ಮಾಡಿದರೂ ಅದು ಎಲೆಗಳೆಲ್ಲ ಹೂವೆಲ್ಲ ಉದುರಿಬಿಡತ್ತೆ. ಆದರೆ ಇದು ಮೊನೊಸಿಲ್ ಅಂತ ಇದರ ಹೆಸರು. ಈ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಿದಾಗ ಹೂವೊಂದು ಉದುರಲ್ಲ, ಚೆನ್ನಾಗಿರುತ್ತೆ. ನೀರು ಸೊಣೆ ಗಿಡಗಳಲ್ಲಿ ಹೂ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇದನ್ನೇ ಸಜೆಸ್ಟ್ ಮಾಡ್ತೀನಿ. ನಾನು ಇದು ಒಂದೇ ಪೆಸ್ಟಿಸೈಡನ್ನು ತಂದಿಟ್ಕೊಳ್ತೀನಿ, ಮತ್ತು ಯಾವುದನ್ನು ಸ್ಪ್ರೇ ಮಾಡಲ್ಲ. ನಾನು ನೀಮ್ ಆಯಿಲು, ನೀಮ್ ಕಷಾಯ ಎಲ್ಲ ಮಾಡಿದ್ನಲ್ಲ, ಅದನ್ನೆಲ್ಲ ಸ್ಪ್ರೇ ಮಾಡ್ತೀನಿ. ಆದರೆ ಈಗ ಮೊಗ್ಗು ಬರ್ತಾ ಇರೋದ್ರಿಂದ ಇದೊಂದು ಕೆಮಿಕಲ್ನ ಸ್ಪ್ರೇ ಮಾಡ್ತೀನಿ. ಅವೆಲ್ಲ ರೋಗಗಳು ಬರದಂತೆ ತಡೆಯಬಹುದು ನೀಮ್ ಆಯಿಲಲ್ಲೆಲ್ಲ. ಆದರೆ ಈಗ ಇದಕ್ಕೆ ಕೆಮಿಕಲ್ ಅಗತ್ಯವಾಗಿರುತ್ತೆ. ನೋಡಿ ಇದು ದಾಲಿಯಾ ಅಂದರೆ ಡೇರೆ ಮೊಗ್ಗುಬಿಟ್ಟಿದೆ. ಈಗ ಅದು ಮಿಡತೆಗಳು ಬಂದು ತಿಂದುಬಿಡುತ್ತೆ ಈ ಟೈಮಲ್ಲಿ. ಹಾಗಾಗಿ ನಾನು ಇದನ್ನು ಸ್ಪ್ರೇ ಮಾಡ್ತೀನಿ. ಇದು ಸ್ವಲ್ಪ ಸ್ಮೆಲ್ ಇರೋದ್ರಿಂದ ಮಿಡತೆಗಳು ಹತ್ತಿರ ಬರಲ್ಲ. ಹಾಗಾಗಿ ಗಿಡಗಳು ಚೆನ್ನಾಗಿ ಬರುತ್ತೆ, ಹೂಗಳು ಚೆನ್ನಾಗಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.